ಕರ್ನಾಟಕ ಮೇಕ್ ಮೈ ಶೆಲ್ಟರ್ಸಿನ ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಾವಿವತ್ತು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ನಿಯರ್ ಬೈ ಇರುವಂತಹ ಒಂದು ಸೇಲಿಗೆ ಬಂದಿರುವಂಥ ಪ್ರಾಪರ್ಟಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಈ ಬಿಲ್ಡಿಂಗ್ನ ತಮಗೋಸ್ಕರ ತಂದಿದ್ದೀವಿ. ತಡ ಮಾಡದೆ ಈ ಮನೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇದು ತುಂಬ ಲಕ್ಸುರಿಯಸ್ ಆಗಿ 30-45 ಮೆಷರ್ಮೆಂಟ್ ಮೇಲೆ ಕಟ್ಟಿರುವಂತಹ ಪ್ರಾಪರ್ಟಿ ಆಗಿರುತ್ತೆ. ಈ ಪ್ರಾಪರ್ಟಿ ಕಟ್ಟಿರುವಂತಹ ಸೈಟ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಆ್ಯಂಡ್ ಮೇನ್ ಡೋರ್ ಕೂಡ ನೀವು ನೋಡ್ತಿರೋ ಹಾಗೆ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಆ್ಯಂಡ್ ಈ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಪ್ರಾಪರ್ಟಿ BDA ಅಪ್ರೂವ್ಡ್ ಏಕತಾ ಪ್ರಾಪರ್ಟಿ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮನೆಯ ಮೇನ್ ಗೇಟ್ನ SS ಸ್ಟೀಲ್ ಆ್ಯಂಡ್ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಲಾಕ್ ಸೆಟ್ ಎಲ್ಲ ಯುರೋಪಾ ಲಾಕ್ ಸೆಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಒಳಗಡೆ ಬರ್ತಾ ಇದ್ದ ಹಾಗೆ ನೀವು ನೋಟಿಸ್ ಮಾಡುವಂತಹ ಫಸ್ಟ್ ಥಿಂಗ್ ಏನು ಅಂತಂದರೆ, ಇದು ಆಟೋಮೇಟೆಡ್ ಡೋರ್. ಹೌದು, ನಾವು ಬೇರೆ ಮನೆಗಳಲ್ಲಿ ತೋರಿಸ್ತಿದ್ದ ಹಾಗೆ ಇದು ಒಂದು ಆಟೋಮೇಟೆಡ್ ಮೇನ್ ಗೇಟ್ ಇರುವಂತಹ ಮನೆ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಮ್ಮ ಆಟೋಮೆಟಿಕ್ ಡೋರ್ ಓಪನಿಂಗ್ ನ ಮೋಟರ್ ಅಲ್ಲಿ ಫಿಟ್ ಮಾಡಿದೀವಿ. ಇಲ್ಲಿ ನಿಮಗೆ 10,000 ಲೀಟರ್ ಸಮ್ ಕೆಪಾಸಿಟಿ. ಇದು 30-45 ಮೆಷರ್ಮೆಂಟ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ ಆಗಿರೋದ್ರಿಂದ ತುಂಬಾ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನೀವು ಆಲ್ಮೋಸ್ಟ್ 2 SUVs ಅಂಡ್ 2 to 3 2 wheelers ನ ಪಾರ್ಕ್ ಮಾಡಬಹುದು. ಅಂಡ್ ಮನೆ ಸುತ್ತ ನಿಮ್ಗೆ ಆಲ್ಮೋಸ್ಟ್ 1.5 ಫೀಟ್ ನ ಜಾಗ ಬಿಟ್ಟಿದೀವಿ. ಇಲ್ಲಿ ಲಿಫ್ಟ್ ಪ್ರೊವಿಷನ್ ಇದೆ. ಈ ಲಿಫ್ಟ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಇಂದ ಮೇಲ್ಗಡೆ ಇರುವಂತ ಟ್ರಿಪ್ಲೆಕ್ಸ್ ಮನೆಗೆ ಕನೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಕೆಳಗಡೆ ಇರುವಂತ ಫಸ್ಟ್ ಒಂದು ಮೇಡ್ ರೂಮ್ ಆಗಿರ್ಬೋದು, ಅಥವಾ ನೀವು ಇದನ್ನ ರೆಂಟ್ ಔಟ್ ಕೂಡ ಮಾಡ್ಬೋದು. ಹೇಗಿದೆ ಮನೆ ಅಂತ ನೋಡೋಣ ಬನ್ನಿ. ಇದು ಮೇಡ್ ಪರ್ಪಸ್ ಅಥವಾ ರೆಂಟ್ ಔಟ್ ಪರ್ಪಸ್ಗೆ ಮಾಡಿದ್ರು ಕೂಡ ಇದನ್ನ ಲಕ್ಸುರಿಯಸ್ ಆಗಿ ಫಿನಿಶಿಂಗ್ ಕೊಟ್ಟಿದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಟೀಕುಡ್ ಡೋರ್ಸ್ ನ ಯೂಸ್ ಮಾಡಿದೀವಿ, ಟೀಕುಡ್ ವಿಂಡೋಸ್ ನ ಯೂಸ್ ಮಾಡಿದೀವಿ. ಅಂಡ್ ಇಲ್ಲಿ ಕೂಡ ನಾವು ಒಂದು TV ಕ್ಯಾಬಿನೆಟ್ ಕೂಡ ಕೊಟ್ಟಿದೀವಿ. ಅಂಡ್ ಇಲ್ಲಿ ನೀವು ಬರ್ತಾ ಇದ್ರೆ ನಮಗೆ ನಮ್ಮ ಕಿಚನ್ ವಿತ್ ಅಟ್ಯಾಚ್ಡ್ ಇಲ್ಲಿ ನಮಗೆ ಪೂಜಾ ರೂಮ್ ಇದೆ. ಪೂಜಾ ರೂಮ್ ಡೋರ್ಸ್ ಕೂಡ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಟೀಕುಡ್ ಇಂದ ನಾವು ಮಾಡಿದೀವಿ. ಅಂಡ್ ಇದು ನಮ್ಮ ಕಿಚನ್ ಕೂಡ ಒಂದು ಮಾಡ್ಯುಲರ್ ಕಿಚನ್ ವಿತ್ ಆಲ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ನಾವು ಕೊಟ್ಟಿದೀವಿ. ಯುರೋಪಾ ಲಾಕ್ ಸೆಟ್ ಇರುವಂತಹ ಡೋರ್ಸ್ ಎಲ್ಲಾ ಕಡೆ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮನೆ ಸುತ್ತ ಏನು 1.5 ಫೀಟ್ ಜಾಗ ಬಿಟ್ಟಿದೀವಿ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಸೊ ಇದು ನಮ್ಮ ಮೇನ್ ಮನೆ ಅಲ್ಲ, ಬಟ್ ಇದು ನಮ್ಮ ಬಿಲ್ಡಿಂಗಿನ ಒಂದು ಪ್ರಮುಖ ಪಾರ್ಟ್ ಅಂತ ನಾವು ಹೇಳ್ಬೋದು. ಇಲ್ಲಿಂದ ನಾವು ಮೇನ್ ಮನೆಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಈ ಮನೆ ಕಂಪ್ಲೀಟ್ ಏನಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಸೊ ಇದು ಇಲ್ಲಿನ ಒಂದು ವಾಶ್ರೂಮ್ ಕೂಡ ನೀವು ನೋಡ್ತಾ ಇರ್ಬೋದು, ಸೆರಾ ಫಿಟ್ಟಿಂಗ್ಸ್ ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿ ನಾವು ವಾಶ್ರೂಮ್ ನ ಕಂಪ್ಲೀಟ್ ಮಾಡಿದೀವಿ. ಮೇಲ್ಗಡೆ ಒಂದು ಗೀಸರ್ ಕೂಡ ನೀವು ನೋಡ್ತಾ ಇರ್ಬೋದು. ಅಂಡ್ ಇದು ಇಲ್ಲಿನ ಬೆಡ್ರೂಮ್ ಆಗಿದೆ. ಬೆಡ್ರೂಮ್ ಕೂಡ ನಾವು ಟೀಕುಡ್ ಡೋರ್ಸ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಅಂಡ್ ಟೀಕುಡ್ ವಿಂಡೋ ಸೆಟ್ಸ್, ಮೇಲ್ಗಡೆ ಕಬರ್ಡ್ಸ್, ಡ್ರೆಸ್ಸಿಂಗ್ ಯೂನಿಟ್ ಇಂದ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ. ಸೊ ಈ ಮನೆ ನೋಡಿದಾಯ್ತು. ನೆಕ್ಸ್ಟ್ ಇಲ್ಲಿಂದ ನಾವು ನಮ್ಮ ಮೇನ್ ಬಿಲ್ಡಿಂಗ್ ಟ್ರಿಪ್ಲೆಕ್ಸ್ ಬಿಲ್ಡಿಂಗ್ ನ ನೋಡೋಣ ಬನ್ನಿ. ಇಲ್ಲಿಂದ ನಾವು ಟ್ರಿಪ್ಲೆಕ್ಸ್ ಮನೆಗೆ ಹೋಗೋದಕ್ಕೆ 2 ಸ್ಪೇಸ್ ಸಿಗುತ್ತೆ. ಬಟ್ ಟ್ರಿಪ್ಲೆಕ್ಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಈ ನಮ್ಮ ಪಾರ್ಕಿಂಗ್ ಏರಿಯಾನ ನೀವು ರೂಫಿಂಗ್ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್ ಶೀಟ್ನ ಯೂಸ್ ಮಾಡಿ ವೀನಿಯರ್ಸ್ ಹಾಕಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಕಡೆ ಸ್ಪಾಟ್ಲೈಟ್ಸ್ ಕೊಟ್ಟಿರೋದ್ರಿಂದ, LED ಸ್ಪಾಟ್ಲೈಟ್ಸ್ ಕೊಟ್ಟಿರೋದ್ರಿಂದ ನಮಗೆ ಪವರ್ ಸೇವಿಂಗ್ ವಿತ್ ನಮಗೆ ಸಿಗಬೇಕಾಗಿರೋಂಥ ಲೈಟ್ ಎಫಿಷಿಯನ್ಸಿ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಗ್ರ್ಯಾಂಡ್ ಲಿಫ್ಟ್ ಆ್ಯಂಡ್ ಒಂದು ಮಾರ್ವಲಸ್ ಲಿಫ್ಟ್ ಏರಿಯಾ ಅಂತಾನೆ ಹೇಳ್ಬೋದು. ಇದು ನಮ್ಮ ಲಿಫ್ಟಿನ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಈ ಲಿಫ್ಟ್ ನಮ್ಮ ಪ್ರೈವೇಟ್ ಏರಿಯಾಗೆ ಎಂಟ್ರಿ ಆಗೋದ್ರಿಂದ ನಾವು ಇದಕ್ಕೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಸೆಕ್ಯೂರಿಟಿ ಕಾರ್ಡ್. ಈ ಕಾರ್ಡ್ನ ನಾವಿಲ್ಲಿ ಟ್ಯಾಪ್ ಮಾಡಿ ರಿಜಿಸ್ಟರ್ ಮಾಡಿದ್ಮೇಲೆ ನಾವು ನಮ್ಮ ಬಿಲ್ಡಿಂಗ್ಗೆ ಹೋಗಕ್ಕಾಗೋದು. ಸೊ ಫಸ್ಟ್ ಫ್ಲೋರ್ ನಾವು ಹೋಗ್ತಾ ಇದೀವಿ. ಬನ್ನಿ ನಾವು ನಮ್ಮ ಫಸ್ಟ್ ಫ್ಲೋರ್ಗೆ ಹೋಗೋಣ. ಲಿಫ್ಟ್ ಇಂದ ಎಕ್ಸಿಟ್ ಆಗ್ತಾ ಇದ್ದಾಗೆ ನಾವು ನಮ್ಮ ಲಿವಿಂಗ್ ಏರಿಯಾಗೆ ಎಂಟರ್ ಆಗ್ತೀವಿ. ನೀವು ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು SS ಸ್ಟೀಲ್ ಯೂಸ್ ಮಾಡಿರೋಂತಹ ಒಂದು ಗೇಟ್ ಕೊಟ್ಟಿದ್ದೀವಿ ಸೇಫ್ಟಿ ಪರ್ಪಸ್ಗೋಸ್ಕರ. ಅಗೈನ್ ನೀವಿಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಅಲ್ಲೇ ನಮ್ಮ ರೂಫಿಂಗ್ ಹೇಗಿದೆ ಅಂತ ನೀವಿಲ್ಲಿ ಲೈಟ್ಸ್ ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಮೇಲ್ಗಡೆ ಮಾಡಿರೋಂತಹ ವುಡನ್ ವರ್ಕ್ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಒಂದು ಬುದ್ಧನ ಪೋಸ್ಟರ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಫೌಂಟೇನ್ ಇದೆ. ಫೌಂಟೇನ್ ಸದ್ಯಕ್ಕೆ ಆಫ್ ಮಾಡಿದ್ದೀವಿ. ಆ್ಯಂಡ್ ಇದು ನಮ್ಮ ಗ್ರ್ಯಾಂಡ್ ಮೇನ್ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಅಲ್ಲಿ ನೀವು ಡೋರ್ನ ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು. ಬ್ರಾಸ್ ಆ್ಯಂಡ್ ವುಡ್ ವರ್ಕ್ ತುಂಬ ಎಲಿಗೆಂಟ್ ಆ್ಯಂಡ್ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಇಲ್ಲೊಂದು
ಎಂಟ್ರಿ ವ್ಯಾಗನ್ ಸಿಗುತ್ತೆ. ಆ್ಯಂಡ್ ನಮ್ಮ ಲಿವಿಂಗ್ ಏರಿಯಾದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶ್ಯಾಂಡ್ಲಿಯರ್ಸ್ ಆಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಆಟೋಮೇಟೆಡ್ ಫ್ಯಾನ್ಸ್. ಆ್ಯಂಡ್ ಮೇಲ್ಗಡೆ ನಮ್ಮ ರೂಫಿಂಗ್ ಕಂಪ್ಲೀಟ್ ವುಡನ್ ಆ್ಯಂಡ್ ಪ್ಲೈವುಡ್ ಅಲ್ಲಿ ಆಗಿದೆ. ಇಲ್ಲಿ ನಮ್ಮ ಹ್ಯೂಜ್ ಆಗಿರುವಂತಹ ಒಂದು ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ನಮ್ಮ ಶೋಕೇ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇರುವಂತಹ ಡಿವೈಸ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಕೆಳಗಡೆ ಇರುವಂತಹ ಲಾಕಿನ ಕ್ಯಾಮ್ರಾ ಡಿವೈಸ್ ಆಗಿರುತ್ತೆ. ಇದನ್ನು ನೀವು ನಿಮ್ಮ ಫೋನ್ಗಳಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ ನಮ್ಮ ದೇವರ ಮನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಟೆಂಪಲ್ ಇನ್ಸ್ಪೈರ್ಡ್ ದೇವರ ಮನೆ ಇದಾಗಿರುತ್ತೆ. ಪೂಜಾ ರೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಮನೆಗೆ. ಆ್ಯಂಡ್ ಡೋರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಅದ್ಭುತ ಕ್ರಾಫ್ಟ್ಮೆನ್ಶಿಪ್ ಅಂತ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಇದು ಒಂದು ನಮ್ಮ ಬ್ಯೂಟಿಫುಲ್ ದೇವ್ರ ಮನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. 2 ಓವಲ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀವಿ. ಮೇಲ್ಗಡೆ ನಮಗೆ ಒಂದು ಸ್ಮಾಲ್ ಶ್ಯಾಂಡ್ಲಿಯರ್ ಇದೆ ವಿತ್ ಕಂಪ್ಲೀಟ್ ಮಾರ್ಬಲ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ದೇವ್ರ ಮನೆಯಿಂದ ಬರ್ತಾ ಇದ್ದ ಹಾಗೆ ನಮಗೆ ನಮ್ಮ ಲಿಫ್ಟ್ ಎಕ್ಸಿಟ್ ಸಿಗುತ್ತೆ. ಲಿಫ್ಟ್ ಎಕ್ಸಿಟ್ ಪಕ್ಕದಲ್ಲೇ ನಮಗೆ ನಮ್ಮ ಮಾಡ್ಯುಲರ್ ಕಿಚನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮಾಡ್ಯುಲರ್ ಕಿಚನಿನ ಚಿಮಿನಿ ಎಕ್ಸಿಟ್ ಲೈನ್ಸ್ ನಾವು ಒಳಗಡೆಯಿಂದಾನೇ ಕೊಟ್ಟಿದ್ದೀವಿ. ಈಚೆಗಡೆಯಿಂದ ನಮಗೆ ಅದು ಆಡಾಗಿ ಕಾಣಿಸೋದಿಲ್ಲ. ಆ್ಯಂಡ್ ಕಂಪ್ಲೀಟ್ ಸೀಲಿಂಗಿಗೆ ನಾವು ಪ್ರೊಫೈಲ್ ಲೈಟ್ಸ್ ರನ್ ಮಾಡಿದ್ದೀವಿ. ಇಲ್ಲಿ ಒಂದು ಸ್ಮಾಲ್ ಮಾಡರ್ನ್ ಪ್ಯಾಂಟ್ರಿ ವಿಚ್ ಕಮ್ಸ್ ಔಟ್. ಆ್ಯಂಡ್ ಇದು ಕ್ಲೋಸ್ ಮಾಡ್ತಾ ಇದ್ದಾಗೆ ನಮಗೆ ಇಲ್ಲಿ ಸಿಗುವಂತಹ ಎಲ್ಲ ಕಬೋರ್ಡ್ಸ್ ನಮಗೆ ಸಾಫ್ಟ್ ಟಚ್ ಕಬೋರ್ಡ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಗ್ಲಾಸ್ ಫ್ಲೂಟೆಡ್ ಫಿನಿಶಿಂಗಲ್ಲಿ ಹೈಡ್ರಾಲಿಕ್ಸ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದೀವಿ ಇಲ್ಲಿ ಕೂಡ. ಆ್ಯಂಡ್ ಇದು ಒಂದು ಕಾಮನ್ ಸಿಂಕ್ ಏರಿಯಾ ಆ್ಯಂಡ್ ಸಿಂಕ್ಸ್ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇಲ್ಲಿ ಆಗಿರುತ್ತೆ. ಆ್ಯಂಡ್ ಇದು ನಮ್ಮ ವೆಟ್ ಕಿಚನ್ ಅಂತಲೂ ಹೇಳ್ಬೋದು ಅಥವಾ ನಮ್ಮ ಯುಟಿಲಿಟಿ ಏರಿಯಾ ಕೂಡ ಅಂತ ಹೇಳ್ಬೋದು. ಇಲ್ಲಿ ನೀವು ನಿಮ್ಮ ಎಕ್ಸ್ಟ್ರಾ ಯುಟೆನ್ಸಿಲ್ಸ್ನ ವಾಶ್ ಮಾಡ್ಕೊಬೋದು. ಗ್ರೀನ್ ಟೈಲ್ಸ್ ಕೊಟ್ಟು ತುಂಬ ಪ್ರೀಮಿಯಮ್ ಆಗಿ ಕಾಣಿಸೋ ಥರ ನಮಗೆ ಇಲ್ಲಿ ಟೈಲ್ ಲ್ಯಾಡಿಂಗ್ ಆಗಿದೆ. ನೀವು ಯೂಶಲಿ ಮನೆ ಪರ್ಚೇಸ್ ಮಾಡಬೇಕಾದ್ರೆ ನೋಡಿರ್ತೀರ, ಜಸ್ಟ್ ವಾರ್ಡ್ರೋಬ್ಸ್, ಸಿಂಕ್ ಇಷ್ಟು ಮಾತ್ರ ಪ್ರೊವೈಡ್ ಮಾಡಿರ್ತಾರೆ. ಕೆಲವ್ರು ಮಾತ್ರ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಬಟ್ ಇಲ್ಲಿ ನಿಮಗೆ ಚಿಮ್ನಿ ಜೊತೆ ವಾಟರ್ ಪ್ಯೂರಿಫೈಯರ್ ಕೂಡ ಕೊಟ್ಟಿದ್ದಾರೆ. ಇದು ನಾರ್ಮಲ್ ವಾಟರ್ ಪ್ಯೂರಿಫೈಯರ್ ಅಲ್ಲ, ಕಮರ್ಷಿಯಲ್ ವಾಟರ್ ಪ್ಯೂರಿಫೈಯರ್ ಅಂತಾನೆ ಹೇಳ್ಬೋದು. ಇಲ್ಲಿ ಇದರ ಔಟ್ಲೆಟ್ ಕೂಡ ಇದೆ. ಡೈರೆಕ್ಟ್ ಆಗಿ ನೀವು ನಿಮ್ಮ ಡ್ರಿಂಕಿಂಗ್ ವಾಟರ್ನ ಇಲ್ಲಿಂದ ತಗೊಳ್ಬೋದು. ಕಿಚನ್ ಇಂದ ಹೊರಗೆ ಬರ್ತಾ ಇದ್ದ ಹಾಗೆ ನಮಗೆ ನಮ್ಮ ಫಸ್ಟ್ ಬೆಡ್ರೂಮ್ ಆ್ಯಂಡ್ ಫಸ್ಟ್ ವಾಶ್ರೂಮ್ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಶ್ಯಾಂಡ್ಲಿಯರ್ಸ್. ಈ ಮನೆಯಲ್ಲಿ ಪ್ರಾಬಬ್ಲಿ ಮೋರ್ ದೆನ್ 20 ಶ್ಯಾಂಡ್ಲಿಯರ್ಸ್ ಇದೆ ಅಂತ ಅನ್ಸುತ್ತೆ. ಇದು ನಮ್ಮ ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಫಿಟ್ಟಿಂಗ್ ಆಗಿದೆ. ಆ್ಯಂಡ್ ಇದು ನಮ್ಮ ಗೆಸ್ಟ್ ಬೆಡ್ರೂಮ್ ವಿತ್ ಎಲಿವೇಟೆಡ್ ಬೆಡ್ಸ್ ಆ್ಯಂಡ್ ಸ್ಲೈಡಿಂಗ್ ಡೋರ್ಸ್ ವಿತ್ ಡ್ರೆಸ್ಸಿಂಗ್ ಯೂನಿಟ್. ಇದರಿಂದ ಕೂಡ ನಮಗೆ ಸ್ಟೋರೇಜ್ ಯೂನಿಟ್ ಇದೆ ಬಿಕಾಸ್ ಇದು ಗೆಸ್ಟ್ ಬೆಡ್ರೂಮ್ ಆಗಿದೆ. ಆ್ಯಂಡ್ ಪಕ್ಕದಲ್ಲೇ ನಮಗೆ ನಮ್ಮ ಕಾಮನ್ ವಾಶ್ರೂಮ್ ಇದೆ. ಸೊ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಯೂಜ್ ಆಗಿರುವಂತಹ ಗ್ರ್ಯಾಬ್ ಹ್ಯಾಂಡಲ್ಸ್. ಆ್ಯಂಡ್ ಇದು ಕಂಪ್ಲೀಟ್ ವಿಂಟೇಜ್ ಸೆಟಪಲ್ಲಿ ನಾವು ಈ ಮನೆ ಇಂಟೀರಿಯರ್ಸ್ ಮುಗಿಸಿದ್ದೀವಿ. ಟಫನ್ ಗ್ಲಾಸ್ ಕೊಟ್ಟಿದೆ ವಿಚ್ ಈಸ್ ಗಿವಿಂಗ್ ಮಾಡರ್ನ್ ಆ್ಯಂಡ್ ಆಂಟಿಕ್ ಲುಕ್ ಬೋತ್ ಟುಗೆದರ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಯೂನಿಕ್ ಆಗಿ ಡಿಸೈನ್ ಆಗಿರುವಂತಹ ವಿಂಡೋಸ್. ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ವೈ ಆಕಾರದ ನಮಗೆ ವಿಂಡೋ ಫ್ರೇಮ್ ಇದೆ. ಆ್ಯಂಡ್ ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಕ್ರಾಫ್ಟ್ಮೆನ್ಶಿಪ್ ಆಗಿರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರ್ಯಾಬ್ ಹ್ಯಾಂಡಲ್ಸ್ ತುಂಬ ಪ್ರೀಮಿಯಂ ಆಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಪ್ರೊಫೈಲ್ ಲೈಟ್ಸ್ ರನ್ ಆಗೋದ್ರಿಂದ ನೈಟಲ್ಲಿ ಮನೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾಕೆ ನೈಟಲ್ಲಿ ಅಂತಂದರೆ ಈ ಮನೆಗಿರುವಂತಹ ಸನ್ಲೈಟ್ ಅವೈಲಬಿಲಿಟಿ ತುಂಬ ಮ್ಯಾಸಿವ್ ಆಗಿದೆ. ನಮಗೆ ಬೆಳಗ್ಗೆ ಹೊತ್ತು ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ವಂಡರ್ಫುಲ್ ಶ್ಯಾಂಡ್ಲಿಯರ್. ಇದನ್ನು ಸೋರ್ಸ್ ಮಾಡಿದ್ದ ನಮ್ಮ ಆರ್ಕಿಟೆಕ್ಟ್ ಆ್ಯಂಡ್ ಇಂಟೀರಿಯರ್ ಟೀಮ್ಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಆಗುತ್ತೆ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಈ ಬೆಡ್ರೂಮಿನ ನೀವು ಇಂಟೀರಿಯರ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ಡಿಫ್ರೆಂಟ್ ವೆರೈಟಿ ಆಫ್ ರೂಫಿಂಗ್ ಆಗಿದೆ. ಒಂದು ಕಡೆ ನಮಗೆ ಆಲ್ಮೋಸ್ಟ್ ನಮ್ಮ ವಿಂಟೇಜ್ ರೂಫ್ ಆಗಿದ್ರೆ, ಇನ್ನೊಂದು ನಮಗೆ ಮಾಡರ್ನ್ ಫ್ಲೂಟೆಡ್ ರೂಫಿಂಗ್ ಆಗಿದೆ ವಿತ್ ಹ್ಯಾಂಗಿಂಗ್ ಲೈಟ್ಸ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಡ್, ಎಲಿವೇಶನ್ ಬೆಡ್ ವಿತ್ ಬೆಡ್ ರೆಸ್ಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚ್ಡ್ ಆಗಿರುವಂತಹ ಫ್ಯಾಬ್ರಿಕಲ್ಲಿ ಅದು ಕಂಪ್ಲೀಟ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನಿಮಗೆ ರೀಡಿಂಗ್ ಶೆಲ್ಫ್ಸ್ ಇದೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವಾಗ ಇಲ್ಲಿ ಕೂಡ ಪ್ರೊಫೈಲ್ ಲೈಟ್ಸ್ ಕಂಪ್ಲೀಟ್ ನಿಮ್ಮ ಎಲ್ಲ ಶೆಲ್ಫ್ಗೆ ಒಂದೊಂದು ಸ್ಪಾಟ್ ಲೈಟ್ಸ್, ಇಂಡಿವಿಜುವಲ್ ಸ್ಪಾಟ್ ಲೈಟ್ಸ್ ಇದೆ. ಆ್ಯಂಡ್ ಇಲ್ಲಿ ನಮಗೆ ಈ ಒಂದು ವಾರ್ಡ್ರೋಬ್ ಸಿಗುತ್ತೆ. ಇಟಾಲಿಯನ್ ಇಂಟೀರಿಯರ್ಸ್ಗೆ
ಇಂಡಿಯನ್ ಟಚ್ ಕೊಟ್ಟರೆ ಹೇಗಿರುತ್ತೆ ಈ ಮನೆಯ ಇಂಟೀರಿಯರ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕೂಡ ನಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಮ್ಯಾಸಿವ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್. ಇಲ್ಲಿ ನೀವು ಆಲ್ಮೋಸ್ಟ್ 100 ಇಂಚ್ ಟಿ ವಿನ ಆರಾಮಾಗಿ ಫಿಟ್ ಮಾಡ್ಬೋದು. ಇಲ್ಲಿ ನಮಗೆ ನಮ್ಮ ವಾಕ್-ಇನ್ ವಾರ್ಡ್ರೋಬಿನ ಎಂಟ್ರೆನ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಯೂನಿಟ್, ಮೇಲ್ಗಡೆ ಕಬರ್ಡ್ಸ್, ಇದು ವಾರ್ಡ್ರೋಬ್ ನಿಮ್ಮ ವಾಕ್-ಇನ್ ವಾರ್ಡ್ರೋಬ್ಗೆ. ಆ್ಯಂಡ್ ಅಗೈನ್ ಒಂದು ಮ್ಯಾಸಿವ್ ಆ್ಯಂಡ್ ಹ್ಯೂಜ್ ಆಗಿರುವಂತಹ ವಾಶ್ರೂಮ್. ಆ್ಯಂಡ್ ಅಗೈನ್ ನಮ್ಮ ಒರೈಂಟ್ ಫಿಟ್ಟಿಂಗ್ ಆಗಿರುವಂತಹ ವಾಶ್ ಬೇಸಿನ್ ಆ್ಯಂಡ್ ಜಾಗ್ವಾರ್ ಟ್ಯಾಬ್ಸ್ ವಿತ್ ಕಂಪ್ಲೀಟ್ಲಿ ಫಿಟೆಡ್ ವಾಶ್ರೂಮ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಗ್ವಾರ್ನ ಹೊಸ ಟೆಕ್ನಾಲಜಿ ಯೂಸ್ ಆಗಿರುವಂತಹ ನಮ್ಮ ಶವರ್ಸ್. ನಮ್ಮ ವಾಕ್-ಇನ್ ವಾರ್ಡ್ರೋಬಿಂದ ಎಕ್ಸಿಟ್ ಆಗ್ತಿದ್ದಾಗೆ ನಮ್ಮ ಕಣ್ಣಿಗೆ ಬೀಳೋದು ನಮ್ಮ ಮ್ಯಾಸಿವ್ ಆಗಿರುವಂತಹ ಬಾಲ್ಕನಿ. ಎಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಬಾಲ್ಕನಿಗೂ ಕೂಡ ನಾವು ಕಂಪ್ಲೀಟ್ ರೂಫಿಂಗ್ ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಗಿಂಗ್ ಚೈನ್ ಇದೆ. ಇಲ್ಲಿ ನೀವು ಒಂದು ಹ್ಯಾಂಗಿಂಗ್ ಚೇರ್ನ ಸೆಟಪ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ನಿಮ್ಮ ಈವ್ನಿಂಗ್ಸ್ನ ಚಿಲ್ ಮಾಡ್ಬೋದು ಅಂತ ಹೇಳ್ತಾ ಈ ರೂಮಿಂದ ಸೆಕೆಂಡ್ ರೂಮ್ಗೆ ಮೂವ್ ಆಗೋಣ ಬನ್ನಿ. ಆ್ಯಂಡ್ ಸೆಕೆಂಡ್ ರೂಮಿಗೆ ಮೂವ್ ಆಗ್ತಾ ಇದ್ದಾಗೆ ನಮಗೆ ಅಗೈನ್ ಲಿಫ್ಟ್ ಎಕ್ಸಿಟ್ ಇದೆ. ಸೆಕೆಂಡ್ ರೂಮ್ ಕೂಡ ಅಷ್ಟೇ ವೈಡ್ ಆ್ಯಂಡ್ ಲ್ಯಾವಿಶ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಡಿಫ್ರೆಂಟ್ ಆಗಿ ಒಂದು ನಮ್ಮ ಫಾಲ್ ಸೀಲಿಂಗ್ ವರ್ಕ್ ಏನಿದೆ ಅದು ಮುಗ್ದಿದೆ. ಈ ರೂಮಿನ ಥೀಮ್ ಒಂದು ಲ್ಯಾವೆಂಡರ್ ಕಲರ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಈ ವಾರ್ಡ್ರೋಬ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಳಗಡೆ ಪ್ರೊಫೈಲ್ ಲೈಟಿಂಗ್ಸ್ ಇದೆ. ನೀವೇನಾದ್ರು ಸ್ನೀಕರ್ ರೆಡ್ ಆಗಿದ್ರೆ ಸ್ನೀಕರ್ಸ್ನ ನೀವು ಇಲ್ಲಿ ಇಡ್ಬೋದು, ಅಥವಾ ಹ್ಯಾಂಡ್ ಬ್ಯಾಗ್ಸ್ನ ಕೂಡ ನೀವು ಇಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಬೋದು. ಅಗೇನ್ ಇಲ್ಲಿ ಕೂಡ ನಮಗೆ ನಮ್ಮ ವಾರ್ಡ್ರೋಬ್ ಇದೆ. ಈ ಮನೆಗೆ ನೀವು ಬರಬೇಕಾದ್ರೆ ಜಸ್ಟ್ ನಿಮ್ಮ ಕ್ಲಾತ್ಸ್ ತಗೊಂಡ್ರೆ ಸಾಕು ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿ ರೂಮಿಗೂ AC ಕೂಡ ಫಿಟ್ ಆಗಿದೆ. ಇಲ್ಲಿ ಒಂದು ಕ್ಯೂಟ್ ಆಗಿರುವಂತಹ ವರ್ಕ್ ಸ್ಟೇಷನ್ ಪಕ್ಕದಲ್ಲೇ ಅಗೈನ್ ನಮಗೆ ಇನ್ನೊಂದು ವಾಕ್-ಇನ್ ವಾರ್ಡ್ರೋಬ್. ಈ ರೂಮಿನ ವಾಕ್-ಇನ್ ವಾರ್ಡ್ರೋಬ್. ಇಲ್ಲಿ ನಮಗೆ ನಮ್ಮ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲಿ ಕೂಡ ಒಂದು ವಾರ್ಡ್ರೋಬ್ ಇದೆ. ಆ್ಯಂಡ್ ಇದು ಕಂಪ್ಲೀಟ್ ಗ್ರೀನ್ಡ್ ಔಟ್ ಆಗಿರುವಂತಹ ಒಂದು ಲ್ಯಾವಿಶ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಇದ್ರೂ ಕೂಡ ಫಾಲ್ ಸೀಲಿಂಗ್ ವರ್ಕ್, ಕಂಪ್ಲೀಟ್ ಸ್ಪಾಟ್ ಲೈಟ್ಸ್ ಯೂಸ್ ಮಾಡಿಕೊಂಡು ನಾವು ಫಿನಿಶ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೈಟ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ. ಸೆಕೆಂಡ್ ಬೆಡ್ರೂಮಿಂದ ನಾವು ಎಕ್ಸಿಟ್ ಆಗ್ತಾ ಇದ್ದ ಹಾಗೆ ನಮಗೆ ನೆಕ್ಸ್ಟ್ ತಲೆಗೆ ಬರೋದು ನಮ್ಮ ನೆಕ್ಸ್ಟ್ ಫ್ಲೋರ್. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದಾಗೆ ನಮಗೆ ಅಗೈನ್ ಸೇಮ್ ಲಾರ್ಜ್ ವಿಂಡೋಸ್ ವಿತ್ ಇನ್ವರ್ಟೆಡ್ ವೈ ಫ್ರೇಮ್ ಇರುವಂತಹ ವಿಂಡೋಸ್ ಆಗಿರುತ್ತೆ. ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಹ್ಯಾಂಗಿಂಗ್ ಶ್ಯಾಂಡ್ಲಿಯರ್ ಲಿಟ್ರಲಿ ನಮ್ಮ ಕೈಗೆ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ನಮ್ಮ ಲಾರ್ಜ್ ಶ್ಯಾಂಡ್ಲಿಯರ್ ಪಕ್ಕದಲ್ಲೇ ಇನ್ನೊಂದು ಸ್ಮಾಲ್ ಶ್ಯಾಂಡ್ಲಿಯರ್, ಆ್ಯಂಡ್ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಶ್ಯಾಂಡ್ಲಿಯರ್ ಇದಾಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಮನೆಯ ಒಂದು ವಂಡರ್ಫುಲ್ ರೂಮ್ ಅಥವಾ ಒಂದು ಬ್ಯೂಟಿಫುಲ್ ರೂಮ್ ಅಂತ ಹೇಳ್ಬೋದು. ಇದು ಈ ಮನೆಯ ಪ್ರೈವೇಟ್ ಹೋಮ್ ಥಿಯೇಟರ್. ಇದು ಲಿಟ್ರಲಿ ಹೋಮ್ ಥಿಯೇಟರ್ ಅನ್ನೋದಕ್ಕಿಂತ ಒಂದು ಐನಾಕ್ಸ್ ಸಿನಿಮಾ ಹಾಲ್ ಅಂತಾನೆ ಹೇಳ್ಬೋದು. ಹೇಗಿದೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಹೋಮ್ ಥಿಯೇಟರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸೌಂಡ್ ಪ್ರೂಫ್ ಆಗಿದೆ ಅಂತ. ಆ್ಯಂಡ್ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರುವಂತಹ ರೂಫ್ ಸ್ಟಾರ್ ಲೈಟಿಂಗ್ ರೂಫ್ ವರ್ಕ್ ಇನ್ನು ನಡೀತಾ ಇದೆ. ಇದು ನೀವು 7 to 15 ಕೋಟಿ ಬೆಳೆ ಬಾಳುವಂತಹ ರೋಲ್ಸ್ ರಾಯ್ಸ್ನ ರೂಫಲ್ಲಿ ನೋಡುವಂತಹ ಲೈಟ್ಸ್ ಇದೇ ಆಗಿರುತ್ತೆ. ಇದೇ ತರ ಲೈಟ್ಸ್ ನಿಮ್ಗೆ ರೋಲ್ಸ್ ರಾಯ್ಸ್ ಅಲ್ಲಿ ಕೂಡ ಸಿಗುತ್ತೆ. ಆ ಕಾರ್ಗಿಂತ ಕಡಿಮೆ ಬೆಲೆಯಲ್ಲಿ ಈ ಮನೆ ನಿಮಗೆ ಸಿಗ್ತಾ ಇದೆ. ಹೌದು, ಒಂದು ಲಕ್ಸುರಿ ಕಾರ್ ಏನ್ ಸಿಗುತ್ತೆ ನಿಮ್ಗೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಬೆಂಗಳೂರಿನ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಇರುವಂತಹ ಈ ಮನೆ ನಿಮ್ದಾಗುತ್ತೆ. ಅಥವಾ ಇದೇ ತರ ಮನೆ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕಂತ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ. ಇದೇನಾದ್ರೂ ಸೋಲ್ಡ್ ಔಟ್ ಆಯ್ತು ಅಂತಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಹತ್ರ ಸೈಟ್ ಇದ್ರೆ ನಾವು ಇದೇ ತರ ಇನ್ನೊಂದು ಮನೆಯನ್ನ ನಿಮ್ಗೋಸ್ಕರ ಕಟ್ಕೊಡ್ತೀವಿ. ನಿಮ್ಮ ಹತ್ರ ಕಟ್ಟಿಸ್ಕೊಳಕ್ ಸೈಟ್ ಇಲ್ವಾ? ಸೈಟ್ ನ ಕೂಡ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ನಾವೇ ನಿಮ್ಗೆ ಅರೇಂಜ್ ಮಾಡ್ಕೊಡ್ತಾ ಇದೀವಿ. ಅಂಡ್ ಅಲ್ಲಿಂದ ಮುಂದಕ್ಕೆ ಬಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ವೈಟ್ ಸ್ಕ್ರೀನ್ ಇಲ್ಲಿ ಎಂಬೆಡ್ ಆಗಿದೆ ವಿತ್ ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ ಅಂತಾನೆ ಇದನ್ನ ಹೇಳ್ಬೋದು. ತುಂಬಾ ದೊಡ್ಡದಾಗಿರುವಂತಹ ಬೇಸ್ ಟ್ಯೂಬ್ಸ್, ಆಂಪ್ಲಿಫೈಯರ್ಸ್, ಸ್ಪೀಕರ್ಸ್, ಟ್ಯೂಟರ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ವಿತ್ ರಿಕ್ಲೈನಿಂಗ್ ಸೋಫಾಸ್. ನೀವಿಲ್ಲಿ ನೋಡ್ತಾ ಇರ್ಬೋದು 8 ಸೀಟರ್ ಕೆಪಾಸಿಟಿ ಇರುವಂತಹ ಥಿಯೇಟರ್ ಇದಾಗಿರುತ್ತೆ. ಇದು ಕಂಪ್ಲೀಟ್ಲಿ ರಿಕ್ಲೈನಿಂಗ್ ಅಂಡ್ ಕಂಫರ್ಟಬಲ್ ಸೋಫಾಸ್ ಇದಾಗಿರುತ್ತೆ. ಇಲ್ಲಿ ಜಸ್ಟ್ 1 ಬಟನ್ ಟಚ್ ಇಂದ ನೀವು ಸೋಫಾನ ರಿಕ್ಲೈನ್ ಮಾಡ್ಕೊಳ್ಬೋದು ಅಂಡ್ ಆರಾಮಾಗಿ ನೀವು ಫಿಲ್ಮ್ಸ್ ನೋಡ್ಬೋದು. ಸೊ
ಇದಾಗಿತ್ತು ಹೋಮ್ ಥಿಯೇಟರಿನ ರಿವ್ಯೂ. ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಮುಂದೆ ಅವಳು ಮಿಸ್ ಇಂಡಿಯಾನು ಗೆಲ್ತಾಳೆ, ವಿಚ್ ಐ ಆಮ್ ವೆರಿ ಶ್ಯೂರ್ ಅಬೌಟ್. ಅಂತ ಅವಳು ಬೀದಿಯಲ್ಲಿ ಸೀರೆ ಮಾರೋನ ಬೀದಿಯಲ್ಲಿ ಹುಡುಕೊಂಡು ಸಿಗ್ನಲ್ ಗಳಲ್ಲಿ ಓಡಾಡ್ಕೊಂಡು ಕಮಿಷನರ್ ಫೋನ್ ಮಾಡಿ, ಅಂಕಲ್ ಹೆಂಗಾದ್ರೂ ಮಾಡಿ ಅವ್ರ ಅಡ್ರೆಸ್ ನ ಕಂಡಿಡ್ಸ್ಕೊಡಿ ಅಂಕಲ್ ಅಂತ ಪ್ಲೀಸ್ ಅಂತ ಕೇಳ್ಕೊಂಡು ಅವನ ಅಡ್ರೆಸ್ ನಂಬರ್ 3 6ನೇ ಅಡ್ಡ ರಸ್ತೆ 9ನೇ ಮುಖ್ಯ ರಸ್ತೆ ಗೋರಿಪಾಳ್ಯ ಬೆಂಗಳೂರು 20. 4 ಬೆಡ್ರೂಮ್ಸ್ ಇರುವಂತ ಈ ಮನೆಯ ಫೈನಲ್ ಬೆಡ್ರೂಮ್ಗೆ ಈಗ ಹೋಗೋಣ ಬನ್ನಿ. ಇದು ಫೈನಲ್ ಬೆಡ್ರೂಮ್ ಆಗಿರುತ್ತೆ. ನೀವು ಗೆಸ್ಟ್ ರೂಮ್ ನೋಡಿದ್ರಿ, ಮಾಸ್ಟರ್ ಬೆಡ್ರೂಮ್ಸ್ ನೋಡಿದ್ರಿ, ಉಳ್ದಿರೋದು ನಮ್ಮ ಕಿಡ್ಸ್ ಬೆಡ್ರೂಮ್ ಅಷ್ಟೇ. ಕಿಡ್ಸ್ ಬೆಡ್ರೂಮ್ ಒಳಗಡೆ ನೀವು ಆಲ್ರೆಡಿ ಬಂದಾಯ್ತು. ಇದೇ ಈ ಮನೆಯ ಕಿಡ್ಸ್ ಬೆಡ್ರೂಮ್. ಕಂಪ್ಲೀಟ್ ಪಿಂಕ್ ಪೀಚ್ ಥೀಮ್ ಅಲ್ಲಿ ಇದನ್ನ ನಾವು ಮುಗಿಸಿದೀವಿ. ಅಂಡ್ ಫಾಲ್ ಸೀಲಿಂಗ್ ಕೂಡ ಬೇರೆ ರೂಮ್ಗಿಂತ ತುಂಬಾ ಡಿಫ್ರೆಂಟ್ ಆಗಿ ಇಲ್ಲಿ ಡಿಸೈನ್ ಆಗಿದೆ. ವಿತ್ AC, ವಾರ್ಡ್ರೋಬ್ಸ್ ಅಂತೂ ಕೌಂಟ್ಲೆಸ್ ವಾರ್ಡ್ರೋಬ್ಸ್ ಅಂತಾನೆ ಹೇಳ್ಬೋದು. 1 2 3 4 ವಾರ್ಡ್ರೋಬ್ಸ್ ಅಂಡ್ 1 ಡ್ರೆಸ್ಸಿಂಗ್ ಯೂನಿಟ್. ಮೇಲ್ಗಡೆ ಕೂಡ ಕಬರ್ಡ್ಸ್ ಇದೆ. ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇದಕ್ಕೆ ವಾಕ್ ಇನ್ ವಾರ್ಡ್ರೋಬ್ ಇರಲ್ಲ, ಬಟ್ ಅಟ್ಯಾಚ್ ವಾಶ್ರೂಮ್ ಅಂತೂ ಇದ್ದೇ ಇರುತ್ತೆ. ಎಸ್, ಇದು ಕಿಡ್ಸ್ ಬೆಡ್ರೂಮಿನ ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಕೂಡ ಯಾವುದೇ ಬ್ರ್ಯಾಂಡ್ಗೆ ಕಾಂಪ್ರಮೈಸ್ ಆಗಿಲ್ಲ. ಒರೈಂಟ್ ವಾಶ್ ಬೇಸಿನ್, ಸೆರಾ ಫಿಟ್ಟಿಂಗ್ಸ್, ಜಾಗ್ವಾರ್ ಫಿಟ್ಟಿಂಗ್, ಅಂಡ್ ಇಲ್ಲಿ ಕೂಡ ಮಾರ್ಕಿನ ಒಂದು ವಾಟರ್ ಹೀಟರ್ ಪ್ರೊವೈಡ್ ಮಾಡಿದ್ದೀವಿ. ಈ ಮನೆಗೆ ಬರುವಾಗ ನೀವು ಏನು ತರೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಕ್ಲಾತ್ಸ್ ತಗೊಂಬಂದ್ರೆ ಸಾಕು, ಈ ಮನೆಗೆ ನೀವು ಶಿಫ್ಟ್ ಆಗ್ಬೋದು. ಸೊ ಇದು ಒಂದು ಪಾರ್ಟಿ ಏರಿಯಾ ಆಗಿರತ್ತೆ. ನೀವಿಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡ್ಬೋದು, ಅಥವಾ ಇಲ್ಲಿ ಒಂದು ಜಿಮ್ ಸೆಟಪ್ ಮಾಡ್ಕೊಂಡ್ರೆ ನೀವು ನಿಮ್ಮ ನೇಬರ್ಸ್ನ ನೋಡಿಕೊಂಡು ಜಿಮ್ ಎಕ್ಸಸೈಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇದು ಒಂದು ಪ್ರೈಮ್ ಲೊಕೇಶನ್ ಅಂತ ನಿಮಗೆ ಯಾವಾಗಲೂ ಸಹ ಹೇಳಿದೆ. ಇದೇ ಥರ ಒಂದು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೇಕ್ ಮೈ ಶೆಲ್ಟರ್ಸಲ್ಲಿ ನಿಮಗೆ ಜಸ್ಟ್ 50 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಈ ಥರ ಒಂದು ಮನೆ ಕಂಪ್ಲೀಟ್ ವಿತ್ ಇಂಟೀರಿಯರ್ ನಾವು ನಿಮಗೆ ಕಟ್ಸ್ಕೊಡ್ತೀವಿ. 50 lakhs ಡೌನ್ ಪೇಮೆಂಟ್ ಹೇಳ್ತಾ ಇರೋದು. ನಿಮ್ಮ ಸೈಟ್ ಇದ್ದರೆ ಈ ಥರ ಮನೆ ಕಟ್ಕೊಡೋದಕ್ಕೆ ವಿತ್ ಇಂಟೀರಿಯರ್ಸ್ ನಿಮಗೆ ಎಷ್ಟಾಗತ್ತೆ, ಏನು ಖರ್ಚಾಗತ್ತೆ ಅಂತ ತಿಳ್ಕೊಳಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮ್ಮ ಪರ್ಸನಲೈಸ್ಡ್ ಕೊಟೇಶನ್ ತಗೊಳ್ಳಿ ಅಂತ ಹೇಳ್ತಾ ಈ ಮನೆ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಒಂದು ಸ್ಮಾಲ್ ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ನಮಗೆ MS Steel ಅಲ್ಲಿ ಮಾಡಿರುವಂತಹ ಒಂದು ಸ್ಟೇರ್ಸ್ ಟೆರೆಸ್ಗೆ ಲೀಡ್ ಮಾಡ್ತಾ ಇದೆ. ಸೊ ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸ್ಗೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕ್ಲಿಯರ್ ಟಫನ್ ಗ್ಲಾಸ್ ಹಾಕಿ SS Steel ಅಲ್ಲಿ ಒಂದು ಸ್ಮಾಲ್ ಡಿಸೈನ್ಸ್ ಕೊಟ್ಟಿರುವಂತಹ ಓಪನಿಂಗ್ ಇದೆ, ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗಲಿ ಅಂತ. ಆ್ಯಂಡ್ ಇದು ಮ್ಯಾಸಿವ್ ಆಗಿರುವಂತಹ ಟೆರೆಸ್ ಏರಿಯಾದಲ್ಲಿ ನಿಮಗೆ 600 kilowatts ಇರುವಂತಹ ನಮ್ಮ ಸೋಲಾರ್ ಯೂನಿಟ್ ಇದೆ, ವಾಟರ್ ಪ್ಯೂರಿಫೈಯರ್, ವಾಟರ್ ಸಾಫ್ಟ್ನರ್ ಆ್ಯಂಡ್ 1500 liters ಕೆಪಾಸಿಟಿ ಇರುವಂತಹ 2 ವಾಟರ್ ಟ್ಯಾಂಕ್ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಲಿಫ್ಟ್ ರೂಮ್ ಇಲ್ಲಿದೆ. ಕೆಳಗಡೆ ಫಿಟ್ ಆಗಿರುವಂಥ ಎಲ್ಲ AC ಗಳ ಯೂನಿಟ್ಸ್ ಇಲ್ಲಿದೆ, ಔಟ್ಡೋರ್ ಯೂನಿಟ್ಸ್ ಅಂತಾನೆ ಹೇಳ್ತಾರೆ ಇದನ್ನ. ಆ್ಯಂಡ್ ಇಲ್ಲಿಂದ ಒಂದು ಬ್ಯೂಟಿಫುಲ್ ಸೀನ್ರಿನ ನೀವು ಇಲ್ಲಿ ಎಂಜಾಯ್ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಮನೆಗಳು ಮಾತ್ರ ಅಲ್ಲ, ನಿಮಗೆ ಗ್ರೀನರಿ ಕೂಡ ಕಾಣಿಸುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ತೀವಿ. ಎಸ್, ಮನೆ ನೋಡಿದ್ದಾಯ್ತು. ಮನೆ ಪ್ರೈಸ್ ತಿಳ್ಕೊಳ್ಳೋದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಮನೆಯ ಲೊಕೇಶನ್ ಎಲ್ಲಿದೆ, ಈ ಮನೆ ಪ್ರೈಸ್ ಏನು, ಡೌನ್ ಪೇಮೆಂಟ್ ಏನು, ನೀವೇನಾದರೂ ಇದೇ ಥರ ಮನೆ ನಿಮ್ಮ ಪರ್ಸನಲೈಸ್ಡ್ ಲೊಕೇಶನಲ್ಲಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ, ನಾನು ಅಲ್ಲಿ ಇದೇ ಥರ ಮನೆ ಕಟ್ಟಿಸ್ಕೊಳ್ಬೇಕು ಅಂತ ಇದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿ, ಇನ್ನೂ ಬೆಟರ್ ಆಗಿ ನಾವು ನಿಮಗೆ ಮನೆ ಕಟ್ಸ್ಕೊಡ್ತೀವಿ. ಮೇಕ್ ಮೈ ಶೆಲ್ಟರ್ಸ್ ಯಾವತ್ತೂ ಇನ್ನೂ ಬೆಟರ್ ಆಗಿ, ಬೆಸ್ಟ್ ಆಗಿ ಒಂದು ಔಟ್ಪುಟ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.